ಇನ್ನು ಮುಂದಿನ 10 ದಿನದಲ್ಲಿ ಈ ಮೈತ್ರಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯ ಟಿಕೆಟ್ ಫೈಟ್ ಏನಿದೆಯಲ್ಲ ಅದು ಇತ್ಯರ್ಥ ಆಗುತ್ತೆ. ಅಮಿತ್ ಶಾ ಅವರು ಬರ್ತಾರೆ, ಒಂದು ಲೆಕ್ಕಾಚಾರ ಮಾಡ್ತಾರೆ, ಗ್ರೌಂಡ್ಲಿ ಹೆಂಗಿದೆ, ಗೆಲುವಿನ ಸಾಧ್ಯತೆಗಳು ಎಷ್ಟಿದೆ, ಯಾರಿಗೆ ಟಿಕೆಟ್ ಕೊಟ್ಟರೆ ಅನ್ನೋದೆಲ್ಲ ಲೆಕ್ಕಾಚಾರ ಆಗುತ್ತೆ. 10 ದಿನಗಳಲ್ಲೇ ಮೈತ್ರಿಯ ಟಿಕೆಟ್ ಫೈನಲ್ ಆಗುತ್ತೆ. ದಿಲ್ಲಿಯಲ್ಲಿ ಸುಮಲತಾಗೆ ನಮೋ ಅಭಯ ಕೂಡ ಸಿಕ್ಕಿದ್ಯಾ? ಕೈ ನಾಯಕರಿಗೆ ಶುರುವಾಗಿದ್ದು ಯಾಕೆ ಮಂಡ್ಯದ ಬಿಸಿ? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಒಂದು ಟೆನ್ಷನ್ ಇದೆ ಕಾಂಗ್ರೆಸ್ಗೆ. ಮಂಡ್ಯದಲ್ಲಿ ಏನಾಗ್ಬೋದು ಅನ್ನೋದು ಒಂದು ಟೆನ್ಷನ್ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ಗಿದೆ. ಸುಮಲತಾ ಡೆಲ್ಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಜೆ ಪಿ ನಡ್ಡಾ ಸೇರಿದಂತೆ ಹೈಕಮಾಂಡ್ ನಾಯಕರನ್ನೆಲ್ಲ ಭೇಟಿ ಮಾಡಿ ಬಂದಿದ್ದಾರೆ. ನನಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಸಿಟ್ಟಿಂಗ್ MP ಇದ್ದೀನಿ, ನನಗೆ ಮಂಡ್ಯದಲ್ಲೇ ಟಿಕೆಟ್ ಕೊಡಬೇಕು ಅನ್ನೋದನ್ನೇ ಹೇಳಿದ್ದಾರೆ. ಕಳೆದ ಬಾರಿ ಸ್ವಾಭಿಮಾನಿ ಮತಗಳಿಂದ ಗೆದ್ದಿದ್ರು ಸುಮಲತಾ ಅಂಬರೀಶ್. ಈ ಬಾರಿಯೂ ಕೂಡ ನಾನು ಗೆಲ್ಲಬೇಕು ಅನ್ನುವ ಲೆಕ್ಕಾಚಾರದಲ್ಲಿದ್ದಾರೆ. BJPಯಿಂದ ಟಿಕೆಟ್ ಸಿಕ್ಕಿದ್ರೆ ಬಹಳ ಒಳ್ಳೆಯದು ಅನ್ನೋ ಒಂದು ಮೆಂಟಾಲಿಟಿಯಲ್ಲಿದ್ದಾರೆ. ಆದರೆ BJP ಮಂಡ್ಯದಲ್ಲಿ ಟಿಕೆಟನ್ನು ಸುಮಲತಾ ಅವರಿಗೆ ಕೊಡುತ್ತಾ ಅಥವಾ ಮಂಡ್ಯದಲ್ಲಿ ಒತ್ತಡ ಇರೋದು JDSಗೆ ಮಂಡ್ಯದ ಲೋಕಸಭಾ ಟಿಕೆಟ್ ಕೊಡಬೇಕನ್ನೋದು, ಆ ಕಾರಣದಿಂದ ಹೇಗೆ ನಿಭಾಯಿಸುತ್ತೆ? ಇನ್ನು 10 ದಿನದಲ್ಲಿ ಇದೆಲ್ಲದಕ್ಕೂ ಕೂಡ ಒಂದು ಕ್ಲಿಯರ್ ಕಟ್ ಪಿಕ್ಚರ್ ಸಿಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಅಮಿತ್ ಶಾ ಬೇರೆ ರಾಜ್ಯದಲ್ಲಿ ಓಡಾಡ್ತಾರೆ, ಹಳೆ ಮೈಸೂರು ಭಾಗದಲ್ಲೇ ಅವರು ಇರೋದ್ರಿಂದ ಇದೆಲ್ಲವೂ ಕೂಡ. ಸುಮಲತಾ ಡೆಲ್ಲಿಗೆ ಹೋದಾಗ ಹೈಕಮಾಂಡ್ ನಾಯಕರು ಅಭಯ ನೀಡಿದ್ದಾರೆ. ಸುಮಲತಾ ಅವರಿಗೆ ನಮೋ ನೀಡಿದ ಅಭಯದ ಗುಟ್ಟೇನು? ಸ್ವಾಭಿಮಾನಿ ಸಂಸದೆಗೆ ಮೋದಿಯಿಂದ ಅಭಯ ಸಿಕ್ಕಿದೆ, ಟೆನ್ಷನ್ ಮಾಡಬೇಡಿ, ಸುಮಲತಾರಿಗೆ ರಾಜ್ಯಸಭೆ ಟಿಕೆಟ್ ಕೊಡುತ್ತಾ BJP. ಸುಮಲತಾರನ್ನ ವಿಶ್ವಾಸಕ್ಕೆ ಪಡೆಯಲು BJP ತೀರ್ಮಾನವನ್ನು ಮಾಡಿದೆ. ಮಂಡ್ಯ ಲೋಕಸಭೆ ಕ್ಷೇತ್ರ JDSಗೆ ಬಹುತೇಕ ಫಿಕ್ಸ್. ಸುಮಲತಾಗೆ ರಾಜ್ಯಸಭೆ ಟಿಕೆಟ್ ಅನ್ನು ನೀಡೋದಕ್ಕೆ BJP ಚಿಂತನೆಯನ್ನ ಮಾಡಿದೆ ಅನ್ನೋದು ಈ ಹೊತ್ತಿನ ಮಾಹಿತಿ. ಡೋಂಟ್ ವರಿ ಮೇಡಮ್, ಗುಡ್ ನ್ಯೂಸ್ ಫಾರ್ ಯು ಅಂತೇಳಿ ಹೇಳಿದ್ದಾರೆ ನಮೋ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ, ನಿಮಗೆ ಮುಂದಿನ ದಿನಗಳಲ್ಲಿ ನಾವು ನಿಮ್ಮನ್ನು ಬೇರೆ ರೀತಿಯಾಗಿ ರಾಜ್ಯಸಭೆಗೆ ನಿಮ್ಮನ್ನು ಕಳಿಸ್ತೀವಿ. ಈ ಸಂದರ್ಭಕ್ಕೆ ಮಂಡ್ಯ JDSಗೆ ಬಿಟ್ಕೊಡೋದು ಒಳಿತು ಅಂಥೇಳಿ ಲೆಕ್ಕಾಚಾರ ಮಾಡಿದ್ದಾರೆ ಹೈಕಮಾಂಡ್ ಅನ್ನೋದು ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಇನ್ನು 10 ದಿನದಲ್ಲಿ ಟಿಕೆಟ್ ಫೈಟ್ ವಿಚಾರವಾಗಿ ಒಂದು ಸರಿಯಾದ ಒಂದು ವಿಚಾರ ತಿಳಿದು ಬರುತ್ತೆ. ಅದರಲ್ಲೂ ಕೂಡ ಮಂಡ್ಯ ಯಾರಿಗೆ, ಹಾಸನ ಯಾರಿಗೆ, ಚಾಮರಾಜನಗರ ಯಾರಿಗೆ, ಅದ್ರ ಜೊತೆಗೆ ಹಳೆ ಮೈಸೂರು ಭಾಗದ ಈ ಎಲ್ಲ ಕ್ಷೇತ್ರಗಳಲ್ಲಿ JDSನ ಹಿಡಿತಾ ಇರುವಂಥ ಕ್ಷೇತ್ರಗಳಲ್ಲಿ ಆ ಭಾಗದ ಟಿಕೆಟನ್ನು ಪಡೆದುಕೊಳ್ಳಲು JDS ಯಶಸ್ವಿ ಆಗುತ್ತಾ? ಇದೆಲ್ಲವೂ ಕೂಡ ಭಾರಿ ಕುತೂಹಲ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಎಲ್ಲದಕ್ಕಿಂತ ಹೆಚ್ಚಾಗಿ ಮಂಡ್ಯ ಸುಮಲತಾ ಅವರಿಗೋ ಅಥವಾ JDS ಪಾಲಿಗೋ ಅನ್ನೋದು ಸದ್ಯದ ಈ ಹಂತದವರೆಗೂ ಕೂಡ ಯಾವ ರೀತಿ ಲೆಕ್ಕಾಚಾರ ಇದೆ? ಸುಮಲತಾ ಏನು ಹೇಳ್ತಿದ್ದಾರೆ, JDSನ ನಾಯಕರು ಏನು ಹೇಳ್ತಿದ್ದಾರೆ? ಇದೆಲ್ಲದಕ್ಕೂ ಕೂಡ ಒಂದು ಅಂತಿಮ ಉತ್ತರ ಯಾವಾಗ ಸಿಗುತ್ತೆ ಅಂತ ಸುರೇಶ್? ರಂಜಿತ್, ಮೈತ್ರಿ ಸೀಟು ಹಂಚಿಕೆ ಫೈನಲ್ ಹಂತಕ್ಕೆ ಬಂದಿರತಕ್ಕಂಥದ್ದು. ಇನ್ನೊಂದು 8-10 ದಿನದೊಳಗಡೆಗೆ ಮೈತ್ರಿ ಸೀಟು ಹಂಚಿಕೆಯನ್ನು ಫೈನಲ್ ಮಾಡಿ ಯಾವ ಕ್ಷೇತ್ರಗಳು JDSಗೆ ಬಿಟ್ಕೊಡಬೇಕು ಮತ್ತು ಎಷ್ಟು ಕ್ಷೇತ್ರಗಳನ್ನು ಬಿಟ್ಕೊಡಬೇಕು ಅಂತಕ್ಕಂತಹ ಒಂದು ಅಧಿಕೃತ ಘೋಷಣೆಗೆ ಇನ್ನೇನು ಒಂದು 8-10 ದಿನಗಳಷ್ಟೇ ಬಾಕಿ ಇರತಕ್ಕಂಥದ್ದು. ಇದೇ ನಿಟ್ಟಿನಲ್ಲೇ ಇವತ್ತು ರಾತ್ರಿ ಅಮಿತ್ ಶಾ ಕೂಡ ಬರ್ತಾ ಇರ್ತಕ್ಕಂಥದ್ದು. ಇದರ ಭಾಗವಾಗಿ ಅಮಿತ್ ಶಾ ಬಂದಂಥ ನಂತರ ಅಂದರೆ ನಾಳೆ ಒಂದು 2 ಸಭೆಗಳನ್ನು ಕರೆದಿರ್ತಕ್ಕಂಥದ್ದು. ಅದು ಪ್ರಮುಖವಾಗಿ ಮೈಸೂರು ಲೋಕಸಭಾ ಕ್ಲಸ್ಟರ್ ಏನಿದೆ, ಆ ಕ್ಲಸ್ಟರ್ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕ ಸಭೆ ಇರತಕ್ಕಂಥದ್ದು. ರಾಜ್ಯದಲ್ಲಿ ಒಟ್ಟು ಲೋಕಸಭೆ ಚುನಾವಣೆ ವಿಚಾರವಾಗಿ ಒಂದು ಅಂದರೆ ಸಂಘಟನೆ ವಿಚಾರವಾಗಿ ಒಟ್ಟು 8 ಕ್ಲಸ್ಟರ್ಗಳನ್ನು ಮಾಡಿರ್ತಕ್ಕಂಥದ್ದು. ಈ 8 ಕ್ಲಸ್ಟರ್ಗಳಲ್ಲಿ ಒಂದು ಕ್ಲಸ್ಟರ್ನಲ್ಲಿ ಏನಿದೆ ಮೈಸೂರು ಲೋಕಸಭಾ ಕ್ಲಸ್ಟರ್. ಇದರಲ್ಲಿ ಮಂಡ್ಯ, ಹಾಸನ, ಚಾಮರಾಜನಗರ ಸೇರಿದಂತೆ ಹಾಸನ ಕೂಡ ಒಳಗೊಂಡಂತೆ ಒಟ್ಟು 4 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಸಭೆ ನಡೆಯುತ್ತೆ. ಇದರಲ್ಲಿ ಪ್ರಮುಖವಾಗಿ ಈಗೇನು ಕಗ್ಗಂಟಾಗಿದೆ, ಈಗ ಏನು JDS ಮತ್ತು BJP ಇಬ್ಬರ ಮಧ್ಯೆ ಅಗ್ಗಜಿಗ್ಗಟ್ಟಾಗಿರ್ತಕ್ಕಂಥ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ನಾಳೆ ಅಂತಲೇ ಹೇಳ್ಬೋದು ರಂಜಿತ್. ಯಾಕೆಂತಂದರೆ ಇದೇ ವಿಚಾರವಾಗಿಯೇ ನಾಳೆ ಸಭೆ ಕೂಡ ಇರುತ್ತೆ ಅಂತ ಹೇಳಿ ಈಗಾಗಲೇ BY ವಿಜೇಂದ್ರ ಅವರು ಕೂಡ ಸುಳಿವನ್ನು ನೀಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಮತ್ತಷ್ಟು ಕುತೂಹಲ ಮೂಡ್ತಿರ್ತಕ್ಕಂಥದ್ದು, ನಾಳೆಯೇ ಮಂಡ್ಯ ಚಿತ್ರಣ ಸ್ಪಷ್ಟವಾಗುತ್ತಾ ಅಂತ ಹೇಳಿ. ಯಾಕೆಂತಂದರೆ ಈಗಾಗಲೇ ಸುಮಲತಾ ಕೂಡ ಹೇಗಾದರೂ ಸರಿ ಮಂಡ್ಯ ಕ್ಷೇತ್ರ ಉಳಿಸ್ಕೊಳ್ಳಲೇಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಈ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, JP ನಡ್ಡಾ ಅವ್ರನ್ನ ಕೂಡ ಭೇಟಿಯಾಗಿ ಈ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಈಗ ಅಮಿತ್ ಶಾ ಅವರು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಕೂಡ ಸಭೆಯಲ್ಲಿ ಚರ್ಚೆ ಆಗತ್ತೆ. ಆಗ ನಂತರ
ಮಂಡ್ಯವನ್ನ ಬಿಜೆಪಿಗೆ ಬಿಟ್ಕೊಳ್ಳೋಂಥದ್ದು ಅಂದರೆ ಬಿಜೆಪಿಗೆ ಉಳಿಸ್ಕೊಳ್ಳೋಂಥದ್ದಾದರೆ ಸುಮಲತಾ ಅವರಿಗೇನು ಪಕ್ಷೇತರವಾಗಿದ್ದರು ಈ ಬಾರಿಯ ಲೋಕಸಭಾ ಚುನಾವಣೆ ಏನು ಲೋಕಸಭೆ ವಿಸರ್ಜನೆ ಆಗುತ್ತೆ, ಅದಾದ ನಂತರ ಅಧಿಕೃತವಾಗಿ ಸುಮಲತಾ ಅವರು ಬಿಜೆಪಿಗೆ ಸೇರಲೇಬೇಕಂತ ಅನಿವಾರ್ಯತೆ, ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕಾದರೆ ಒಂದು ಭಾಗ. ಒಂದು ವೇಳೆ ಏನಾದ್ರೂ ಮಂಡ್ಯವನ್ನು ಬಿಜೆಪಿಗೆ ಬಿಜೆಪಿಯಿಂದ JDSಗೆ ನೀಡೋದಾಗಿದ್ದಾರೆ ಒಂದು ಕರೆ ಕಟ್ಟಾಗಿದೆ. ಮತ್ತೆ ನಮ್ಮ ಪ್ರತಿನಿಧಿ ಸುರೇಶ್ನ ಸಂಪರ್ಕ ಮಾಡೋಣ. ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಈಗ ಮಂಡ್ಯದ ಮೇಲೆ ಭಾರಿ ಕುತೂಹಲ ಇದೆ. ಅಮಿತ್ ಶಾ ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಅಮಿತ್ ಶಾ ಇರ್ತಾರೆ. ಹಾಗಾಗಿ ಮಂಡ್ಯದ ಕುರಿತಾಗಿ ಒಂದು ಸ್ಪಷ್ಟ ಚಿತ್ರಣ ಅಮಿತ್ ಶಾ ಅವರ ಈ 3 ದಿನದ ಓಡಾಟದಲ್ಲಿ ಸಿಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಸುಮಲತಾ ಅವರಿಗೆ ಹೈಕಮಾಂಡ್ ಅಭಯ ಕೂಡ ಇದೆ ಅನ್ನೋದು ಮಾಹಿತಿ ಸಿಕ್ಕಿದೆ. JDSಗೆ ಬಿಟ್ಕೊಡ್ತಾರಾ, ಸುಮಲತಾ ಅವರಿಗೆ ಮತ್ತೆ ಟಿಕೆಟನ್ನು ಕೊಡ್ತಾರಾ, ಇದೆಲ್ಲವೂ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ರಾಜ್ಯ ರಾಜಕೀಯದಲ್ಲಿ ಗುಂಡಿಕ್ಕಿ ಕೊಲ್ಲಿ ಅನ್ನುವ ಹೇಳಿಕೆ ಈಗ ಸಂಚಲನಕ್ಕೆ ಕಾರಣ ಆಗಿದೆ. ಈಶ್ವರಪ್ಪ ಅವರು ಯಾವಾಗ ಇದನ್ನು ಹೇಳಿದ್ರು, ಇದನ್ನು ಒಬ್ಬೊಬ್ಬರೇ ಕಾಂಗ್ರೆಸ್ನ ನಾಯಕರುಗಳು ಖಂಡಿಸ್ತಾ ಇದ್ದಾರೆ, ಅವರಿಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ, ಅವ್ರದ್ದೇ ದಾಟಿಯಲ್ಲಿ ಅವರು ಟೀಕೆ ಮಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಈಶ್ವರಪ್ಪನ ಮತ್ತು ಅನಂತಕುಮಾರ್ ಹೆಗಡೆಯವ್ರನ್ನ ಫಸ್ಟು ಅವ್ರು ಗುಡ್ಡಿಕ್ಲಿ BJPಯವರು, ಆಮೇಲೆ ಓದೋದು ನೋಡ್ತೀವಿ. ಈಶ್ವರಪ್ಪನವ್ರು ಹೇಳಿದರು ನಾವು ಸ್ವಲ್ಪ ದಿವಸದಲ್ಲೇ ಕೇಸರಿನೇ ರಾಷ್ಟ್ರಧ್ವಜ ಮಾಡ್ತೀವಿ ಅಂತ ಹೇಳಿದರು. ಅವ್ರಿಗೆ ಯಾರು ಗುಂಡಿಕ್ಬೇಕು? ಮೊದಲು ಅವ್ರು ಗುಂಡಿಕ್ಲಿ ಅವ್ರ ಪಾರ್ಟಿಯವರು, ಆಮೇಲೆ ಉಳಿದೋದು ನೋಡೋಣ. ಅನಂತಕುಮಾರ್ ಹೆಗಡೆ ಸಂವಿಧಾನನೇ ಬದಲಾವಣೆ ಮಾಡಬೇಕು ಅಂತ ಹೇಳಿದರು. ಅವ್ರಿಗೇನು ಉತ್ತರ ಕೊಡ್ತಾರೆ BJPಯವರು? ಏನು ಕ್ರಮ ತಗೊಂಡವ್ರೆ ನೋಡ್ರಿ. ಲೋಕಸಭೆ ಚುನಾವಣೆಗೂ ಮುನ್ನವೇ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಗ್ ಪ್ಲಾನ್ ರೂಪಿಸಿಕೊಂಡಿದ್ದಾರೆ. ಏನಂದ್ರೆ ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲೇ CAA ಜಾರಿಗೆ ತರಬೇಕು ಅನ್ನೋಂಥ ಪ್ಲಾನ್ ಒಂದು ಸಿದ್ಧಗೊಂಡಿದೆ. CAA ಜಾರಿ ಬಗ್ಗೆ ಸುಳಿವು ಬಿಟ್ಟುಕೊಟ್ಟಿದ್ದಾರೆ ಅಮಿತ್ ಶಾ. ದೇಶದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿ ಆಗುತ್ತೆ ಅಂತ ಹೇಳಿದ್ದಾರೆ. ಲೋಕಸಭೆ ಚುನಾವಣೆಗೂ ಮುನ್ನವೇ CAA ಜಾರಿ ಮಾಡುವಂತಹ ಪ್ಲಾನ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಘೋಷಣೆ ಮಾಡಿದ್ದಾರೆ. ವಿಪಕ್ಷಗಳ ವಿರೋಧಕ್ಕೆ ಗುರಿಯಾಗಿದೆ CAA ಬಿಲ್. ಯಾರ ಪೌರತ್ವವನ್ನ ಕೂಡ ನಾವು ಕಿತ್ತುಕೊಳ್ಳಲ್ಲ ಅಂತ ಅಮಿತ್ ಶಾ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಪೌರತ್ವದ ವಿಚಾರ ಇದು. CAA ಆರಂಭದಲ್ಲೇ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಯಿತು, ಪ್ರತಿಭಟನೆಗಳಾಯಿತು. ವಿಪಕ್ಷಗಳು ಇದನ್ನೇ ಅಸ್ತ್ರ ಮಾಡಿಕೊಂಡು ಯಾವ ರೀತಿ ತಪ್ಪು ಕಲ್ಪನೆಯನ್ನ ಜನರ ಮನಸ್ಸಿನಲ್ಲಿ ಮೂಡಿಸಿದ್ರು ಅನ್ನುವಂತಹ ವಿಚಾರವನ್ನ ಕೇಂದ್ರ ಸರ್ಕಾರ ಅಂದ್ರೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ಬಗ್ಗೆ ತಪ್ಪು ಮಾಹಿತಿಯನ್ನ ವಿರೋಧ ಪಕ್ಷದವರು ಕೊಡ್ತಿದ್ದಾರೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈಗ ಅದೇ CAA ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ಜಾರಿಗೆ ತರುವಂತಹ ಪ್ಲಾನ್ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ, ದೆಹಲಿ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಟೇಶ್, CAA ಬಗ್ಗೆ ಆರಂಭದಲ್ಲೇ ದೊಡ್ಡ ಮಟ್ಟದ ವಿರೋಧ, ಅಪಸ್ವರ, ವಿರೋಧ ಪಕ್ಷದವರು ಇದನ್ನೇ ಅಸ್ತ್ರ ಮಾಡಿಕೊಂಡು ತಪ್ಪು ಮಾಹಿತಿ ಜನರಿಗೆ ಕೊಡ್ತಿದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪ್ರಸ್ತಾಪ ಮಾಡಿದ್ರು. ಈಗ ಲೋಕಸಭೆ ಚುನಾವಣೆಗೂ ಮುನ್ನವೇ CAA ಜಾರಿಗೆ ತರ್ತೀವಿ ಅನ್ನೋಂಥ ಸುಳಿವನ್ನ ಸ್ವತಃ ಅಮಿತ್ ಶಾ ಅವರು ಕೊಡ್ತಿದ್ದಾರೆ. ಏನ್ ಬೆಳವಣಿಗೆ ಆಗಬಹುದು? ಶ್ರುತಿ, ಖಂಡಿತ. ಏನು ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಬಿಜೆಪಿ ಏನು ಕೇಂದ್ರ ಸರ್ಕಾರ ಕೊಟ್ಟಿದ್ದಂತಹ ಭರವಸೆಗಳನ್ನು ಎಲ್ಲವನ್ನು ಕೂಡ ಈಡೇರಿಸ್ತಾ ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ಜನತೆಗೆ ಕೊಟ್ಟ ಭರವಸೆಗಳಲ್ಲಿ ಪೌರತ್ವ ಕಾಯ್ದೆ ಕೂಡ ಒಂದಾಗಿತ್ತು. ಇದೀಗ ಪೌರತ್ವ ಕಾಯ್ದೆ ಬಗ್ಗೆ ಸ್ಪಷ್ಟ ಹೇಳಿಕೆಯನ್ನ ಕೊಡೋದಕ್ಕೆ ಅಮಿತ್ ಶಾ ಮುಂದಾಗಿರ್ತಕ್ಕಂಥದ್ದು. ಈ ಅಮಿತ್ ಶಾ ಅವರ ಹೇಳಿಕೆ ಏನಿದೆ, ಇಂದು ಕೊಟ್ಟಂತಹ ಹೇಳಿಕೆ ಏನಿದೆ, ಇದು ಕಾಂಗ್ರೆಸ್ಸಿಗರಿಗೆ ನುಂಗಲಾರದ ತುತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಹಳ ಮುಖ್ಯವಾಗಿ ಪೌರತ್ವ ಕಾಯ್ದೆಯನ್ನ ಸಂಪೂರ್ಣವಾಗಿ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಪೌರತ್ವ ಕಾಯ್ದೆಯಿಂದಾಗಿ ಇಡೀ ದೇಶದ ಜನರಿಗೆ ತೊಂದರೆ ಆಗುತ್ತೆ, ಅಂದ್ರೆ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಬಹಳಷ್ಟು ತೊಂದರೆ ಆಗುತ್ತೆ ಎನ್ನುವಂತಹ ಒಂದು ಆರೋಪವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಮಾಡಿತ್ತು. ಇದೀಗ ಆ ಆರೋಪಗಳು ಎಲ್ಲದಕ್ಕೂ ಕೂಡ ಉತ್ತರ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಹಳ ಮುಖ್ಯವಾಗಿ ಪೌರತ್ವ ಕಾಯ್ದೆಯ ಉಪಯೋಗ ಏನು, ಮತ್ತೆ ಅದರಿಂದ ಯಾರಿಗೆ ತೊಂದರೆ ಆಗುತ್ತೆ ಅನ್ನೋದರ ಎಲ್ಲ ವಿಚಾರವನ್ನ ಇಂದು ಅಮಿತ್ ಶಾ ಅವರು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಲೋಕಸಭಾ ಚುನಾವಣೆಗೂ ಮುನ್ನ ಅಂದ್ರೆ ಪೌರತ್ವ ಕಾಯ್ದೆಯನ್ನ ಜಾರಿಗೆ ತರ್ತೀವಿ ಎನ್ನುವಂತಹ ಸ್ಪಷ್ಟ ಹೇಳಿಕೆಯನ್ನ ಕೇಂದ್ರ ಸಚಿವ ಅಮಿತ್ ಶಾ ಅವರು ನೀಡಿರ್ತಕ್ಕಂಥದ್ದು. ಇಲ್ಲಿ ಇನ್ನೂ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕು ಅಂತಂದ್ರೆ ಇನ್ನು ಪೌರತ್ವ ಕಾಯ್ದೆಯಿಂದ
ಏನೆಲ್ಲ ಉಪಯೋಗಗಳಾಗ್ತವೆ ಎನ್ನುವಂತಹ ಹೇಳಿಕೆಯನ್ನ ಕೊಡ್ತಾ ಹೋಗ್ತಾ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಅಮಿತ್ ಶಾ ಅವರ ಹೇಳಿಕೆ ಕಾಂಗ್ರೆಸ್ಸಿಗರಿಗೆ ಒಂದು ರೀತಿ ಆತಂಕವನ್ನ ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇಲ್ಲಿ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತೆ ಕೂಡ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ದೇಶದಲ್ಲಿ ಇರ್ತಕ್ಕಂತಹ ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಯಾವುದೇ ರೀತಿಯ ತೊಂದರೆಗಳಾಗಲ್ಲ. ಪೌರತ್ವ ಕಾಯ್ದೆ ಅಂದ್ರೆ ಬೇರೆ ದೇಶಗಳಿಂದ ನಮ್ಮ ದೇಶದಲ್ಲಿ ಬಂದಿರತಕ್ಕಂತಹ ನೆರೆಹೊರೆಯವರೆಗೂ ಕೂಡ ಪೌರತ್ವವನ್ನ ಕೊಡ್ತೇವೆ ಎನ್ನುವಂತಹ ಸ್ಪಷ್ಟ ಹೇಳಿಕೆಯನ್ನ ಅಮಿತ್ ಶಾ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಪೌರತ್ವ ಕಾಯ್ದೆಯ ಎಲ್ಲಾ ವಿಚಾರಗಳನ್ನ ಅಮಿತ್ ಶಾ ಅವರು ತೆರೆದಿಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಆರೋಪ ಏನಿದೆ ಅದು ಸುಳ್ಳು ಎನ್ನುವ ಸ್ಪಷ್ಟ ಸಂದೇಶವನ್ನ, ಸ್ಪಷ್ಟ ಹೇಳಿಕೆಯನ್ನ ಅಮಿತ್ ಶಾ ಅವರು ಕೊಡ್ತಾ ಇರ್ತಕ್ಕಂಥದ್ದು. ಶ್ರುತಿ. ಓಕೆ ನಟೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.